ಕ್ಷೇತ್ರ ಅಂದರೆ ಮಧೇಪುರ. ನಾನು ಮೊಟ್ಟ ಮೊದಲಾಗಿ ಹೇಳೋದಾದರೆ ನಮ್ಮ ಕರ್ನಾಟಕದ ಮಹಾಜನತೆಗೆ, ಮುಖ್ಯವಾಗಿ ಮಧೇಪುರ ಕ್ಷೇತ್ರ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಸಾರಿ ಒಳ್ಳೆ ಮಳೆ ಆಗಿದೆ, ಬೆಳೆನೂ ಆಗ್ತಾಯಿದೆ, ನೀರಿಗೇನು ತೊಂದರೆ ಇಲ್ಲ. ಹಳ್ಳಿ ಕಡೆ ಕೆಲವು ಕಡೆ ಕುಡಿಯೋ ನೀರು ತೊಂದರೆ ಇರ್ಬೋದೇನೋ, ಬಟ್ ನನಗೆ ಗೊತ್ತಿದ್ದಂಗೆ ಕಡೆ ಮಳೆ ಚೆನ್ನಾಗಾಗಿದೆ, ಅತಿವೃಷ್ಟಿ ಆಗಿದೆ, ಇಲ್ಲ ಅಂತಲ್ಲ, ಮಳೆನೇ ಇಲ್ಲ ಅಂತ ಇದ್ರು BJP. ಈಗ ಮಳೆ ಬಂತಲ್ಲ, ಅಷ್ಟೇ ದೇವರು ಅನುಗ್ರಹ. ನಾನು ಹೇಳೋದಿಷ್ಟೇ, ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ, ಎಲ್ಲರೂ ಅಣ್ಣ ತಮ್ಮಂದು ಅಕ್ಕ ತಂಗಿಯರ ಬಾಳಲಿ ಬದುಕಲಿ. ನಾನಾ ರಂಗದಲ್ಲಿ ಕಾರ್ಯಗಳು ನಡೀತಾ ಇದೆ. ಅದು ರಾಜಕೀಯ ರಂಗ ಇರ್ಬೋದು, ಚಿತ್ರರಂಗ ಇರ್ಬೋದು, ವ್ಯವಸಾಯ ರಂಗ ಇರ್ಬೋದು. ರಂಗ ಅಂದರೆ ವ್ಯವಸಾಯ ಚಟುವಟಿಕೆಗಳು, ಆಮೇಲೆ ಸಾಮಾನ್ಯ ಪ್ರಜೆಗಳು, ನೌಕರರು, ಕೂಲಿ ಕಾರ್ಮಿಕರು, ಬಡಬಗ್ಗರು, ದಲಿತರು, ಎಲ್ಲರಿಗೂ ಚೆನ್ನಾಗಿ ದೇವರು ಚೆನ್ನಾಗಿ ಆಶೀರ್ವಾದ ಮಾಡಲಿ, ಅವ್ರು ಒಳ್ಳೆಯದಾಗಲಿ ಅಂತ ನಾನು ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಯಸ್ತೀನಿ. ಸರ್, ತಾಯಿ ಕ್ಷೇತ್ರದಲ್ಲಿ ತಮ್ಮ ಒಂದು ಕಾರ್ಯಕ್ಕೆ ಆ ಒಂದು ಒಡನಾಟ ಸಂಘಟನೆ ಯಾವ ರೀತಿ ಇದು ಮಾಡಿದೆ ಸರ್? ಈಗ ಸರಸ್ವತಿ ಆಂದೋಲನ ಇದಾಗಿದೆ, ಅದರಲ್ಲಿ ತಮ್ಮ ಒಂದು ಪಾತ್ರ. ಈ ಸಾರಿ ನಾವು ಶತಾಯಗತಾಯ ಬೂತ್ ಮಟ್ಟದ ಕಮಿಟಿನ ಮಾಡ್ತೀವಿ. ಮಾಡಿ ಬೂತ್ ವೈಸ್ ಪ್ರಚಾರ ಶುರು ಮಾಡ್ತೀವಿ. ಬಂದು ಸ್ಟೇಜ್ ಮೇಲೆ ಪ್ರಚಾರ ಮಾಡೋದು, ರ್ಯಾಲಿ ಮಾಡ್ಕೊಂಡು ಹೋಗೋದು, ಅದನ್ನು ಪ್ರಯೋಜನ ಆಗಲ್ಲ, ಜನಗಳು ಮುಟ್ಟಲ್ಲ. ಮನೆ ಮನೆಗೆ ನಮ್ಮ ನಾವೇನು ಕೊಟ್ಟಿದ್ವಿ ಪಾಪ್ಯುಲರ್ ಸ್ಕೀಮ್ಸು, ಆ ಸ್ಕೀಮ್ ಇಂಪ್ಲಿಮೆಂಟೇಷನ್ ಬಗ್ಗೆ ಎಷ್ಟು ಸೌಲಭ್ಯಗಳು ಕೊಟ್ಟಿದ್ವಿ, ಎಷ್ಟು ಅನುಕೂಲ ಆಗ್ತದೆ ಜನತೆಗೆ ಅನ್ನೋದನ್ನು ಅವ್ರು ಮಂದಟ್ಟು ಮಾಡಿಕೊಡ್ಬೇಕು. ಈಗ ನಾವು ಬರೀ ಕಾಂಗ್ರೆಸ್ನವರು ಒಂದೇ ಅಲ್ಲ, ಎಲ್ಲ ಪಾರ್ಟಿಯವರು ತೊಗೊಂಡಿದ್ದಾರೆ ಬೆನಿಫಿಟ್ಸ್ನ. 5 ಪಂಚ ಯೋಜನೆಗಳಲ್ಲಿ ನಾವು ಇಂಥ ಪಾರ್ಟಿಗೆ ಅಂತ ಕೊಟ್ಟಿಲ್ವಲ್ಲ, ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಅದು ಯೋಚನೆ ಮಾಡಬೇಕು. ಕಾಂಗ್ರೆಸ್ನವರು ಇಷ್ಟೆಲ್ಲ 55,000 60 ಸಾವಿರ ಕೋಟಿ ಖರ್ಚು ಮಾಡ್ತಾರೆ ಒಂದು ವರ್ಷಕ್ಕೆ. ಹಾಗಾಗಿ ಅವರು ಸ್ವಲ್ಪ ಯೋಚನೆ ಮಾಡಿ ಯಾವುದು ಜನಪರ ಕಾರ್ಯಕ್ರಮಗಳಾಗ್ತಾರೋ ಅವ್ರಿಗೆ ಬೆಂಬಲ ಕೊಡೋದು ಒಳ್ಳೆಯದು. ಆಮೇಲೆ ಒಳ್ಳೆ 136 ಜನ ಗೆದ್ದು MLAಗಳು ಸರ್ಕಾರ ರಚನೆ ಮಾಡಿದೆ, ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು ಬೇರೆ ಅದು ಇದು ಈ ರಾಜಕೀಯದಲ್ಲಿ ಇದ್ದೇ ಇರುತ್ತೆ ಅಪಾದನೆಗಳು ಅವ್ರ ಮೇಲೆ, ಇವ್ರ ಮೇಲೆ. ಅವರು ಯಾರೇನೂ ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಸಮಯ ಬಂದಂಗೆ ಇಶ್ಯೂಗಳು ಬರ್ತವೆ, ನಿಭಾಯಿಸ್ಕೊಂಡು ಹೋಗ್ತಾರೆ. ವಾದ ಪ್ರತಿವಾದ, ಆರೋಪ ಪ್ರತ್ಯಾರೋಪಗಳು ಸಹಜ. ಸರ್, ಕ್ಷೇತ್ರದಲ್ಲಿ ಒಂದು ಮಾತು ಹೇಳಿದ್ರ ಕಳೆದ ಕೆಲವು ದಿನಗಳಿಂದ ಪಕ್ಷ ಪದಾಧಿಕಾರಿಗಳು ಮತ್ತು ಪಕ್ಷ ಸಂಘಟನೆಗೆ ಬದಲಾವಣೆ ಒಂದು ಪರ್ವ ಮಾಡ್ತೀನಿ ಅಂತ ಅಂದು, ಅದು ಹಾಗೇ ನಿಂತಿದೆ. ಬದಲಾವಣೆ ಪರ್ವ ಅಂದ್ರೆ ಯಾವ ರೀತಿ ಅಂತ? ಅದೇ ಪದಾಧಿಕಾರಿಗಳನ್ನ ಸ್ವಲ್ಪ ಕೆಲವರೆಲ್ಲ ಡಿಸಾಲ್ವ್ ಮಾಡಿದ್ದಾರೆ. ಈಗ ನಮ್ಮ ಪದಾಧಿಕಾರಿಗಳನ್ನ ಡಿಸಾಲ್ವ್ ಮಾಡಿದ್ದಾರೆ. ಯಾಕಂದರೆ ನನಗಿಂತಲೂ ಜಾಸ್ತಿ ಮಾರ್ಜಿನಲ್ಲಿ ಸೋತರು. ಮಧೇಪುರದಲ್ಲಿ 1 ಲಕ್ಷ 14,000 ಹೋಟೆಲ್ ಸೋತರು. ಇಷ್ಟೆಲ್ಲ ಸಂಘಟನೆ ಮಾಡಿ ಮಧೇಪುರದಲ್ಲಿ ಯಾಕೆ ಪ್ರತಿ ಸಾರಿನ ಸೋಲ್ತಾ ಇದ್ದಾರೆ ಅನ್ನೋದಕ್ಕೆ ಆತ್ಮಾವಲೋಕನ ಮಾಡ್ಕೋಬೇಕು. ಆಮೇಲೆ ಮತ್ತೆ ಈ ವೋಟರ್ ಲಿಸ್ಟು ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ, ಡೂಪ್ಲಿಕೇಟ್ ಇದೆ, ಡಬಲ್ಲು, ಟ್ರಿಬಲ್ಲು. ಆಮೇಲೆ ಕೆಲವರು SC ವೋಟ್ಗಳು ಮುಸ್ಲಿಂ ವೋಟ್ಸ್ ತೆಗೆದಿದ್ದಾರೆ ಅನ್ನೋ ಅಪಾದನೆ ಇದೆ. ಆವಾಗ BJP ಸರ್ಕಾರದಲ್ಲಿ ಅದರಿಂದ ಮುಂದುವರಿತಾ ಇದೆ. ಅವರೇನೋ ಒಂದು ಟೀಮ್ ಇಟ್ಕೊಂಡು ಹೊಸ ID ಮಾಡಿಸೋದು, ವೋಟರ್ ID. ಆಮೇಲೆ ಇವರು PG ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್ ಇರೋದನ್ನ ಇಲ್ಲದೇ ಇರೋದೆಲ್ಲ ಹೆಸರು ಸೇರಿಸ್ತಾ ಇದ್ದಾರೆ. ಅದನ್ನು ತೆಗೆಸಿ ನಾವು ಹೊಸ ಪ್ರಯೋಗ ಮಾಡಿ, ಹೊಸದೇನಿಲ್ಲ, ಅದು ಮಾಡಬೇಕಾದ್ದೆ ಈಗ ಮಾಡ್ತೀವಿ. ಮಾಡಿ ಎಲ್ಲ ಕ್ಲೀನ್ ಮಾಡಿ ನಾವು ಸಂಘಟನೆ ಮಾಡ್ತೀವಿ. ಸರ್, ಕ್ಷೇತ್ರದಲ್ಲಿ ಕಾರ್ಯಕರ್ತರು ಕೆಲವರು ಇಷ್ಟವಂತ ಒಂದು ನೋವಿದೆ. ನಮ್ಮ ನಾಗೇಶಣ್ಣ ನಮ್ಮ ಸರ್ಕಾರ ಇದೆ, ನಮ್ಮ ನಾಗೇಶಣ್ಣ ನಮಗೊಂದು ಸೂಕ್ತ ಪ್ರಾತಿನಿಧ್ಯ ಸರ್ಕಾರದಲ್ಲಿ ಒಂದು ನಿರ್ದೇಶಕರು ಮಂಡಳಿ ಸದಸ್ಯರುಗಳನ್ನ ಕೊಡಿಸ್ತಾ ಇಲ್ಲ, ಆಗ್ತಾ ಇಲ್ಲ ಅಂತ ಅಂದು. ಕರ್ನಾಟಕದಲ್ಲಿ ಯಾವುದಾದ್ರೂ ಮಂಡಳಿ ನಿಗಮಗಳಲ್ಲಿ ಯಾರಾದ್ರೂ ಕಾಂಗ್ರೆಸ್ಸಿಂದ ಕೊಟ್ಟಿದ್ರೆ ನನಗೆ ಹೇಳಿ, ನಾನು ಕೊಡಿಸ್ತೀನಿ. ಇನ್ನು ಯಾರು ಕೊಟ್ಟಿಲ್ವಲ್ಲ, ಅದಕ್ಕೀಗ ಇದೆ ನೋಡಿ. ಏನು ಅವ್ರಿಗೆ ಜನರಲ್ ನಾಲೆಜ್ ಇರಲ್ಲ, ಕೆಲವು ಮಾತಾಡ್ತಾರೆ, ಯಾವನೋ ಮಾತು ಕೇಳ್ಕೊಂಡು ಇನ್ನೊಬ್ರು ಮಾತಾಡ್ತಾನೆ. ಎಲ್ಲ ನೋಡಿದ್ದೀನಿ ನಾನು. ಅವೆಲ್ಲ ಬಿಟ್ಟು ಕೆಲಸ ಮಾಡೋದು ನೋಡ್ಬೇಕು. ಇವರೆಲ್ಲ ಅಪಾದನೆಗಳು ಮಾಡ್ತಾರಲ್ಲ, ಅವ್ರ ಹೆಸರು ಕೂಡ ನಾನು ಹೇಳ್ತೀನಿ ಅವ್ರಿಗೆ. ಅವನು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ, ಏನು ಕೆಲಸ ಮಾಡಿದ್ದಾನೆ, ಅವನು ಬೂತಲ್ಲಿ ಎಷ್ಟು ಕೊಡ್ಬಿಡ್ತಿದ್ದಾನೆ. ಈಗ ಜಾಸ್ತಿ ಮಾತಾಡ್ತಾರೆ ನಮ್ಮಲ್ಲಿ ಕೆಲವರು. ಅವ್ರ ಬೂತಲ್ಲಿ ಏನು ಲೀಡ್ ಕೊಡೋದು ಕೇಳಪ್ಪ. 4 MLA ಎಲೆಕ್ಷನ್, 4 MP ಎಲೆಕ್ಷನ್ ಆಯಿತು. ಸುಮ್ಮನೆ ಇವೆಲ್ಲ ಮಾತಾಡೋದಲ್ಲ, ನಮಗೂ ಗೊತ್ತು ಮಾತಾಡೋದು, ಅವೆಲ್ಲ ತಪ್ಪು. ಒಟ್ಟಾಗಿ ಈ ರೀತಿ ಬಹಳಷ್ಟು ಮಾತುಗಳು ಇದಾಗ್ತದೆ. ನೀವು ಹೇಳಿದ್ರೆ ನೇರವಾಗಿ ನಿಜ. ಅರೆ ಅವ್ರು ಮಾಡ್ತೀವಿ, ನಮ್ಗೆ ಗೊತ್ತಿದೆ ಯಾರು ಮಾಡಬೇಕು ಅನ್ನೋದನ್ನ.
ಈ ಮಾತಾಡೋರು ಏನು ಮಾಡಿದ್ರು ಅವ್ನ ಸಾಧನೆ ಏನು ಕೇಳಬೇಕಾಗಿತ್ತು. ನೀನೇನಪ್ಪ ಮಾಡಿದೆ ಕಾಂಗ್ರೆಸ್ಗೆ, ನಿನ್ನ ಸಾಧನೆ ಏನು ಅಂತ. ಒಟ್ಟಿನಲ್ಲಿ ಒಂದು ಪ್ರಕ್ರಿಯೆ ಇದೆ, ಒಂದು ಅವಕಾಶ ಕೊಡ್ತೀರಾ ಸರ್ ಎಲ್ಲರಿಗೂ ಸಮಾನ? ಎಲ್ಲರಿಗಿಲ್ಲ, ಅಲ್ಲಿ ಇಷ್ಟು ಜನ ಅಂತ ಹೇಳ್ತಾರೆ, ಅಷ್ಟು ಜನ ನೋಡಿ ನಾವು ಬಡಿಸಿ ಕೊಡ್ತೀವಿ. ಒಟ್ಟ ಪ್ರಕ್ರಿಯೆ ಇದೆ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಈಗ ನಾನು ನೀವೇ ನಾಗೇಶ್ ಅನ್ಕೊಂಡು ಮಾಡಿ ನೋಡೋಣ, ಸಮಾಧಾನ ಮಾಡಿ ನನ್ನ ಜಾಗದಲ್ಲಿ ನೀವು ನಿಂತ್ಕೊಳ್ಳಿ. ಅವ್ರು ಅನ್ನೋದು ಅಂತ ಇರ್ತಾರೆ, ನಾವು ಏನು ಮಾಡ್ಬೇಕು ಅದನ್ನ ತೀರ್ಮಾನ ತಗೊಂಡು ಹೋಗ್ತಾ ಇರಬೇಕು. ಇಲ್ಲ ರಾಜಕೀಯದಲ್ಲಿ ಆಗೋದಿಲ್ಲ. ಎಲ್ಲರೂ ಕೇಳ್ಕೊಂಡು ಕೆಲಸ ಮಾಡೋಕ್ಕಾಗತ್ತ ನಾವು? ಎಷ್ಟಂತ ಕೇಳೋಣ? ಒಬ್ಬೊಬ್ಬನೊಂದು ಹೇಳ್ತಾನೆ, ಅವ್ರಿಗೆ ಮಿನಿಮಮ್ ನಾಲೆಜ್ ಇರಲ್ಲ, ಅಂಥವರೆಲ್ಲ ಮಾತಾಡ್ತಾರೆ. ಒಟ್ಟಂಗಾರೆ ಬದಲಾವಣೆಗೆ ಮತ್ತು ಸಂಘಟನೆಗೆ ಭಾಳ ಒತ್ತು ಕೊಡ್ತೀರಾ ಈ ಸಂದರ್ಭದಲ್ಲಿ? ಹೌದು. ಥ್ಯಾಂಕ್ ಯು.